ವೆಲ್ಕಮ್ ಬ್ಯಾಕ್. ಕರಾವಳಿಯಲ್ಲಿ ಮುಂದುವರೆದಿದೆ ಹತ್ಯಾ ಸರಣಿ. ಕೋಮು ಹಿಂಸಾಚಾರ ತಡೆಗೆ ವಿಶೇಷ ಕಾರ್ಯಪಡೆಯನ್ನ ರಚನೆ ಮಾಡಲಾಗಿರುವಂತದ್ದು. ಗೃಹ ಇಲಾಖೆಯಿಂದ ವಿಶೇಷ ಕಾರ್ಯಪಡೆಯನ್ನ ರಚನೆ ಮಾಡಲಾಗಿದೆ. ಕರಾವಳಿಯಲ್ಲಿ ಈಗಾಗಲೇ ಹತ್ಯಾಕಾಂಡ ಮುಂದುವರಿತಾ ಇದ್ದು ದ್ವೇಷದ ಕೋಮು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಗಳಾಗ್ತಾ ಇದೆ. ಈಗಾಗಲೇ ಸದ್ಯದ ಮಟ್ಟಿಗೆ ಸರ್ಕಾರದಿಂದ ಈ ಹಿಂಸಾಚಾರವನ್ನು ತಡೆಗಟ್ಟಬೇಕಾಗಿದೆ, ಹಾಗೆ ಕರಾವಳಿ ಭಾಗದಲ್ಲಿ ಶಾಂತಿ ನೆಲೆಸಬೇಕಾಗಿದೆ. ಹಾಗಾಗಿ ಗೃಹ ಇಲಾಖೆಯಿಂದ ವಿಶೇಷ ಕಾರ್ಯಪಡೆಯನ್ನ ರಚನೆ ಮಾಡಿರುವಂಥದ್ದು. ಅಲ್ಲಿರುವಂತಹ ಜನರು ಭಯಭೀತರಾಗಿದ್ದಾರೆ. ಕಾರ್ಯಪಡೆ ಕುರಿತು ನಡವಳಿಕೆಯನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ಮುಂದಿನ 3 ವರ್ಷದವರೆಗೆ ಆಂಟಿ ನಕ್ಸಲ್ ಫೋರ್ಸ್ಗಳನ್ನ ವಿಸ್ತರಣೆ ಮಾಡಲಾಗುತ್ತೆ. ವಿಶೇಷ ಕಾರ್ಯಪಡೆಯಲ್ಲಿ ಆಂಟಿ ನಕ್ಸಲ್ ಫೋರ್ಸ್ ಭಾಗಿಯಾಗುತ್ತೆ. ನೈತಿಕ ಪೊಲೀಸ್ಗಿರಿ, ದ್ವೇಷ ಭಾಷಣ, ಕೋಮು ಸಂಬಂಧಿತ ಗಲಭೆಯನ್ನ ಎಬ್ಬಿಸಿದ್ರೆ, ನಿರ್ಬಂಧಕ್ಕೆ ಪ್ಲಾನ್ ಮಾಡಲಾಗಿದ್ರೆ ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ವಿಶೇಷ ಕಾರ್ಯಪಡೆಯನ್ನ ರಚನೆ ಮಾಡಲಾಗಿದೆ. ಯಾಕಂದ್ರೆ ಹಿಂದುತ್ವ ಅನ್ನುವಂತಹ ವಿಚಾರ, ಮುಸ್ಲಿಂ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಕೋಮು ಗಲಭೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗದಲ್ಲಿ ಒಂದಾದ ನಂತರ ಒಂದು ಹಿಂದಿನಿಂದ ಸಾಕಷ್ಟು ಹತ್ಯೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಆಂಟಿ ನಕ್ಸಲ್ ಫೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಪಡೆಯನ್ನ ರಚನೆ ಮಾಡಿರುವಂತದ್ದು. ಈಗ ಪ್ರಮುಖವಾಗಿ ಗಮನಿಸೋದೇನಪ್ಪಾ ಅಂತಂದ್ರೆ ಕೋಮು ಹಿಂಸಾಚಾರವನ್ನ ತಡಿಬೇಕಾಗಿದೆ. ಒಂದು ವಿಪಕ್ಷದವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಅದಾದ ನಂತರವಾಗಿ ಸ್ವಪಕ್ಷದಲ್ಲೇ ಬೇಸರ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ಕ್ರೈಮ್ ರಿಪೋರ್ಟ್ಗಳು ಜಾಸ್ತಿ ಆಗ್ತಿದೆ ಅಂತ. ಹಾಗಾಗಿ ಈ ವಿಶೇಷ ಕಾರ್ಯಪಡೆಯ ಮುಖಾಂತರವಾಗಿ ಯಾರಾದ್ರೂ ಕೋಮು ಗಲಭೆಯ ವಿಚಾರವಾಗಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರೆ ಅಥವಾ ಹಲ್ಲೆಗಳನ್ನ ನಡೆಸಿದ್ರೆ ಅಥವಾ ಏಕಾಏಕಿಯಾಗಿ ಈ ರೀತಿಯಾದಂತಹ ಗಲಭೆಗಳು ಶುರುವಾದ್ರೆ ಈ ಸಂದರ್ಭದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳೋದಕ್ಕೆ ನಿರ್ಧಾರ